ಇದು ನಿಜನಾ? 15th ಸೆಪ್ಟೆಂಬರ್ 2024ಕ್ಕೆ ನಮ್ಮ ಭೂಮಿ ಅಂತ್ಯಗೊಳ್ಳಲಿದೆಯಾ? ಹೌದು, ಅದು ಹೇಗೆಂದ್ರೆ ಒಂದು ಆಸ್ಟ್ರಾಯ್ಡ್ ಬಹಳ ವೇಗವಾಗಿ ನಮ್ಮ ಭೂಮಿಯ ಸಮೀಪಕ್ಕೆ ಬರ್ತಾ ಇದೆ. ಇದು ಪ್ರಪಂಚದಾದ್ಯಂತ ಎಲ್ಲ ಸೈಂಟಿಸ್ಟ್ ಗಳಿಗೆ ಟೆನ್ಷನ್ ಅನ್ನ ತಂದಿದೆ. ಯಾಕೆಂದ್ರೆ ಇದೇ ಆಸ್ಟ್ರಾಯ್ಡ್ಸ್ ಗಳಿಂದ ಡೈನೋಸಾರ್ಸ್ ಗಳ ಅಂತ್ಯ ಕೂಡ ಆಗಿತ್ತು. ಆಗ ಆ ಆಸ್ಟ್ರಾಯ್ಡ್ 10,000 ಕಿಲೋಮೀಟರ್ ದೊಡ್ಡದಾಗಿತ್ತು. ಹಾಗಿದ್ರೆ ಈಗಿನ ಆಸ್ಟ್ರಾಯ್ಡ್ ಎಷ್ಟು ದೊಡ್ಡದಾಗಿದೆ? ಇದು ಭೂಮಿ ಮೇಲೆ ಬೀಳಲಿದೆಯಾ ಇಲ್ವಾ? ಬಿದ್ರೆ ಏನಾಗ್ಬಹುದು ಎಂದು ನೋಡೋಣ ಬನ್ನಿ. ಸೆಪ್ಟೆಂಬರ್ 15ರಂದು ಬರುವ ಒಂದು ಆಸ್ಟ್ರಾಯ್ಡ್ ನ ಹೆಸರು 2024 ON ಅಂತ. ಇದನ್ನು ಮೊದಲ ಬಾರಿಗೆ ನಾಸಾದ ನಿಯರ್ ಅರ್ತ್ ಆಬ್ಜೆಕ್ಟ್ ಅಬ್ಸರ್ವೇಷನ್ ಪ್ರೋಗ್ರಾಮ್, ಇದನ್ನ ಶಾರ್ಟ್ ಅಲ್ಲಿ NEOS ಎಂದು ಕರೆಯಲಾಗುತ್ತೆ, ಈ ಆಸ್ಟ್ರಾಯ್ಡ್ ಅನ್ನ ಪತ್ತೆ ಹಚ್ಚಿದೆ. ಈ ಪ್ರೋಗ್ರಾಮಿನ ಮುಖ್ಯ ಅಂಶವೆಂದರೆ ಭೂಮಿಯ ಸಮೀಪಕ್ಕೆ ಬರುವ ಯಾವುದೇ ಆಬ್ಜೆಕ್ಟ್ಸ್ ಗಳನ್ನ ಅಥವಾ ಆಸ್ಟ್ರಾಯ್ಡ್ಸ್ ಗಳನ್ನ ಪತ್ತೆ ಹಚ್ಚುವುದಾಗಿದೆ. ನಾಸಾದ ಪ್ರಕಾರ 720 ಫೀಟ್ ಆಸ್ಟ್ರಾಯ್ಡ್ 15th ಸೆಪ್ಟೆಂಬರ್ಗೆ ನಮ್ಮ ಭೂಮಿಯ ಸಮೀಪಕ್ಕೆ ಬರಲಿದೆ ಎಂದು ಹೇಳಿದೆ. ಇದೇ ಕಾರಣದಿಂದ ನಾಸಾ ಪ್ರಪಂಚದಾದ್ಯಂತ ಎಲ್ಲರಿಗೂ ವಾರ್ನಿಂಗ್ ಅಲರ್ಟ್ ಅನ್ನ ನೀಡಿದೆ. ಈ ಆಸ್ಟ್ರಾಯ್ಡ್ ಎಷ್ಟು ದೊಡ್ಡದಾಗಿದೆ ಅಂದ್ರೆ ನಾಸಾದ ಪ್ರಕಾರ 4 ಗ್ಲೋಬ್ ಮಾಸ್ಟರ್ ಪ್ಲೇನ್ ಅಷ್ಟು ದೊಡ್ಡದಾಗಿರುತ್ತೆ ಎಂದು ಹೇಳಿದೆ. ಅದು ವೇಗವಾಗಿ ನಮ್ಮ ಭೂಮಿಯ ಕಡೆಗೆ ಬರುತ್ತಿದೆ ಎಂದು ನಾಸಾ ಹೇಳಿದೆ. ಮತ್ತು ಈ ಆಸ್ಟ್ರಾಯ್ಡ್ ಬರುವ ವೇಗ ಸುಮಾರು 25,000 ಮೈಲ್ಸ್ ಪರ್ ಅವರ್ ಆಗಿದೆ. ಇದು ತುಂಬಾ ಭಯಾನಕ ವಿಷಯ ಆಗಿದೆ. ಮತ್ತು ಈ ಆಸ್ಟ್ರಾಯ್ಡ್ ನಮ್ಮ ಭೂಮಿಗಿಂತ ಎಷ್ಟು ದೂರದಲ್ಲಿ ಇದೆ ಅಂತ ಮಾತನಾಡುವುದಾದರೆ ನಾಸಾದ ಪ್ರಕಾರ ಸುಮಾರು 6,20,000 ಅಂದ್ರೆ ಚಂದ್ರನ ದೂರಕ್ಕಿಂತ ಹೆಚ್ಚು. ಈ ಡಿಸ್ಟೆನ್ಸ್ ಅನ್ನ ನೋಡಿದ್ರೆ ತುಂಬಾ ಜಾಸ್ತಿ ದೂರದಲ್ಲಿ ಇದೆ ಅಂತ ಅನಿಸಬಹುದು. ಬಟ್ ಸೈಂಟಿಸ್ಟ್ ಗಳು ಇದರ ವಿಚಾರದಲ್ಲಿ ತುಂಬಾನೇ ಸೀರಿಯಸ್ ಆಗಿದ್ದಾರೆ. ನಾಸಾ ಮತ್ತು ಇನ್ನಿತರ ಇಂಟರ್ನ್ಯಾಷನಲ್ ಏಜೆನ್ಸಿಗಳು ಭೂಮಿ ಮೇಲೆ ಬೀಳೋದಿಲ್ಲ ಎಂದು ಹೇಳಿದ್ದಾರೆ. ಆದರೂ ಆ ಆಸ್ಟ್ರಾಯ್ಡ್ ಮೇಲೆ ಒಂದು ಕಣ್ಣನ್ನ ಹಾಕಿದ್ದಾರೆ. ಇಷ್ಟಕ್ಕೂ ಆ ಸೈಂಟಿಸ್ಟ್ ಗಳು ಯಾಕೆ ಇಷ್ಟೊಂದು ಸೀರಿಯಸ್ ಆಗಿದ್ದಾರೆ ಅಂದ್ರೆ ಆ ಆಸ್ಟ್ರಾಯ್ಡ್ ನ ಸೈಜ್ ಅನ್ನ ನೋಡಿ ತುಂಬಾ ಟೆನ್ಷನ್ ಆಗಿದ್ದಾರೆ. ಯಾಕೆಂದ್ರೆ ಈ ಆಸ್ಟ್ರಾಯ್ಡ್ ಸೈಜ್ ಸುಮಾರು 2 ಫುಟ್ಬಾಲ್ ಗ್ರೌಂಡ್ ಗಿಂತ ದೊಡ್ಡದಾಗಿದೆ. ಈ ಆಸ್ಟ್ರಾಯ್ಡ್ ಚಲಿಸುವ ಹಾದಿಯಲ್ಲಿ ಯಾವುದೇ ಸಣ್ಣ ಪುಟ್ಟ ಅಡಚಣೆಗಳು ಬಂದರೂ ಕೂಡ ತುಂಬಾ ದೊಡ್ಡ ಹಾನಿಯನ್ನ ಮಾಡಬಹುದು. ಕ್ಯಾಲಿಫೋರ್ನಿಯಾದಲ್ಲಿರುವ ಗೆಟ್ ಪ್ರೊಪಲ್ಷನ್ ಲ್ಯಾಬೊರೇಟರಿ ಈ ಆಸ್ಟ್ರಾಯ್ಡ್ ನ ಮೂವ್ಮೆಂಟ್ ಅನ್ನು 24x7 ಟ್ರ್ಯಾಕ್ ಮಾಡ್ತಾನೆ ಇದೆ. ನಾಸಾ ಅಡ್ವಾನ್ಸ್ಡ್ ರಾಡರ್ ಅಂಡ್ ಆಪ್ಟಿಕಲ್ ಟೆಲಿಸ್ಕೋಪ್ ಇಂದ ಈ ಮಾಹಿತಿಯನ್ನ ಪಡೆಯುತ್ತಿದೆ. ಈ ಆಸ್ಟ್ರಾಯ್ಡ್ ಕುರಿತು ಹೆಚ್ಚಿನ ಮಾಹಿತಿಯನ್ನ ತಿಳಿದುಕೊಳ್ಳಲಿಕ್ಕೆ ಇಂಟರ್ನ್ಯಾಷನಲ್ ಏಜೆನ್ಸಿಗಳು ಕೂಡ ಈ ಪ್ರೋಗ್ರಾಮಿನಲ್ಲಿ ಭಾಗಿಯಾಗಿವೆ. ಈ ಆಸ್ಟ್ರಾಯ್ಡ್ ಚಲಿಸುವ ದೃಶ್ಯವನ್ನ ನೀವು ಕೂಡ ನೋಡಬಹುದು. ಅದು ಹೇಗೆ ಅಂದ್ರೆ ಸೆಪ್ಟೆಂಬರ್ 15ರಂದು ರಾತ್ರಿ 8 ಗಂಟೆಯಿಂದ 10 ಗಂಟೆಯವರೆಗೆ ನೀವು ನಿಮ್ಮ ಮನೆಯ ಟೆರೆಸ್ ಮೇಲಿಂದ ಕಣ್ಣಾರೆ ನೋಡಬಹುದು. ಫ್ರೆಂಡ್ಸ್, 2038 ಜುಲೈ 12ರಂದು ಕೂಡ ಒಂದು ಆಸ್ಟ್ರಾಯ್ಡ್ ಇಡೀ ಪ್ರಪಂಚವನ್ನ ನಾಶಗೊಳಿಸಬಹುದೆಂದು ಸೈಂಟಿಸ್ಟ್ ಗಳು ಹೇಳುತ್ತಿದ್ದಾರೆ. ಇದರ ಮಾಹಿತಿ ಬೇಕು ಅಂತ ಅಂದ್ರೆ ಕೆಳಗಡೆ ಕಾಮೆಂಟ್ ಬಾಕ್ಸ್ ಅಲ್ಲಿ 2038 ಅಂತ ಕಾಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಯಾಕೆಂದ್ರೆ ಲೈಕ್ ಮಾಡುವುದರಿಂದ ಯೂಟ್ಯೂಬ್ ರೆಕಮೆಂಡ್ ಜಾಸ್ತಿ ಮಾಡುತ್ತೆ. ಇದರಿಂದ ಈ ವಿಷಯ ಎಲ್ಲಾ ಜನರಿಗೂ ತಲುಪುತ್ತೆ.